ಅಂತಿಮ ದಿನ ಈ ದಿವಸ 14ರಿಂದ ಪ್ರಾರಂಭ ಆಗಿ 20ನೇ ತಾರೀಕು ಇವತ್ತು ಸಪ್ತಾಹದ ಕೊನೆಯ ದಿನ ಇದೆ. ಈ ದಿವಸವನ್ನ ನಾವು ಬೆಳಗಾವಿನಲ್ಲಿ ಬಹಳ ಅದ್ದೂರಿಯಾಗಿ ಸಹಕಾರಿ ಸಪ್ತಾಹವನ್ನ ಎಲ್ಲ ಸಹಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ಸಹಕಾರದಿಂದ ಇವತ್ತು ನಾವು ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ವಿಕಸಿತ ಭಾರತದಲ್ಲಿ ಸಹಕಾರಿಗಳ ಪಾತ್ರ ಅಂತಕ್ಕಂಥ ಅಂಶ ನಮ್ಮ ಏನು ಸಹಕಾರಿ ಸೌಹಾರ್ದ ಸಹಕಾರಿಗಳು ಜಿಲ್ಲಾ ಬ್ಯಾಂಕು ಇಲ್ಲಿನ ಮಹಾಮಂಡಳ ಮತ್ತೆ ಇತರ ಎಲ್ಲ ಸಹಕಾರಿ ಸಂಸ್ಥೆಗಳು ಕೂಡ ಒಟ್ಟುಗೂಡಿ ಈ ಸಪ್ತಾಹವನ್ನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬೆಳಗಾವಿನಲ್ಲಿ ಇದು ವಿಶೇಷ ಅಂತೇಳಿ ನಾವು ಭಾವಿಸಿದ್ದೇವೆ. ಈಗ ಅನೇಕ ಸಹಕಾರಿ ಸಂಘಗಳು ಮುಗಿಸ್ತಾ ಇದೆ, ಜನರಿಗೆ ಸಮಸ್ಯೆ ಆಗಿದೆ ಸರ್. ಬೆಳಗಾವಿಯಲ್ಲಿ 2-3 ಬ್ಯಾಂಕ್ಗಳು ಜನರಿಗೆ ದುಡ್ಡು ಕೊಟ್ಟಿಲ್ಲ, ಡೆಪಾಸಿಟ್ ರಿಫಂಡ್ ಸಮಸ್ಯೆ ಆಗಿದೆ. ಬಹಳ ಕೋಆಪರೇಟಿವ್ ಸೊಸೈಟಿ ಪರ್ಟಿಕ್ಯುಲರ್ ಯಾವ ಕೋಆಪರೇಟಿವ್ ನಿರ್ದಿಷ್ಟವಾಗಿ ಹೇಳಿ. ಈಗ ಗೋಕಾಕ್ನಲ್ಲಿ ಮಹಾಲಕ್ಷ್ಮಿ ಬ್ಯಾಂಕ್ ಐತಿ, ಕೋಟ್ಯಾಂತರ ರೂಪಾಯಿ ಹಣ ಜನ ಓಡಾಡ್ತಿದ್ದಾರೆ. ಆಮೇಲೆ ಬೆಳಗಾವಿಯಲ್ಲಿ ಲೋಕಮಾನ್ಯ ನವದಿಂದ ಕೊಡ್ತಾ ಇಲ್ಲ ರಿಫಂಡ್. ಆಮೇಲೆ ಬಹಳ ಸಂತ ಮುಚ್ಚಿ ಹೋಗಿದ್ದಾರೆ. ಈಗ ನಮ್ಮಲ್ಲಿ ಸಹಕಾರಿ ಕಾಯ್ದೆ 2 ಇದೆ. ಒಂದು ಮಲ್ಟಿ ಸ್ಟೇಟ್ ಆಕ್ಟ್ ಅಂತ ಒಂದು ಬರ್ತದೆ. ಮಲ್ಟಿ ಸ್ಟೇಟ್ ಆಕ್ಟ್ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೂಡ ಯಾವುದೇ ಕರಿಯಪ್ಪ ಇಲ್ಲಿಗೇನೆ ಬರ್ರಿ ಮಲ್ಟಿ ಸ್ಟೇಟ್ ಆಕ್ಟ್ ಏನಿದೆ ಅದು ಪೂರ್ಣವಾಗಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥದ್ದು. ನಮ್ಮ ಸ್ಟೇಟ್ ಆಕ್ಟ್ ಏನಿದೆ ಕರ್ನಾಟಕ ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ 1959 ಏನಿದೆ ಅದು ನಮ್ಮಲ್ಲಿ ಬರ್ತಕ್ಕಂಥದ್ದು. ನಮ್ಮ ಅಧೀನದಲ್ಲಿ ಬರ್ತಕ್ಕಂಥ ಸಹಕಾರ ಸಂಸ್ಥೆಗಳನ್ನ ನಾವು ನಿಯಂತ್ರಣ ಮಾಡ್ತೇವೆ. ಮಲ್ಟಿ ಸ್ಟೇಟ್ ಆಕ್ಟ್ ಅಲ್ಲಿ ಬರ್ತಕ್ಕಂಥ ಸಂಸ್ಥೆಗಳನ್ನ ಕೇಂದ್ರ ಸರ್ಕಾರ ಅದನ್ನ ನಿಯಂತ್ರಣ ಮಾಡುತ್ತೆ.